ಬಿಗ್ ಬಾಸ್ ಮನೆಯಲ್ಲಿ ಎಂತೆಂತಹ ಮನಸ್ಥಿತಿ ಇರೋರು ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಎಂತಹ ಕಚಡ ಮನಸ್ಥಿತಿಯನ್ನು ಹೊಂದ್ಕೊಂಡು ಮನೆ ಒಳಗೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಸ್ನೇಹಿತ ಅಂತ ಅನ್ಕೊಂಡೇ ಅವರಿಗೆ ಗುಂಡಿ ತೋಡುವಂತಹ ಚಂದ್ರಪ್ರಭಾನ ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ಆಗ್ತಾ ಇದೆ. ಗಿಲ್ಲಿ ಅವರು ಚಂದ್ರಪ್ರಭಾ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಬಟ್ ಆ ಚಂದ್ರಪ್ರಭಾನ್ಗೆ ಗಿಲ್ಲಿ ಕಂಡ್ರೆ ಅದು ಯಾಕೆ ಇಷ್ಟು ಕೋಪ 100% ಗೊತ್ತಿಲ್ಲ. ಇವತ್ತಿನ ಒಂದು ಕಳಪೆ ಅನ್ನೋ ಒಂದು ಆಟದಲ್ಲಿ ಗಿಲ್ಲಿಗೆ ಕಳಪೆ ಕೊಟ್ಟಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಆದ್ರೆ ಗಿಲ್ಲಿ ತುಂಬಾ ಇಷ್ಟಪಡುವಂತ ಚಂದ್ರಪ್ರಭಾ ಗಿಲ್ಲಿಯನ್ನ ಕೆಳಗೆ ಹಾಕಿ ತುಳಿದಿದ್ದು ಎಲ್ಲೋ ಒಂದು ಕಡೆ ತಪ್ಪು ಅನ್ನಿಸ್ತು. ಆದ್ರೆ ಮನೆಯಲ್ಲಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ದನ್ನ ತುಂಬಾ ಸ್ಪಷ್ಟವಾಗಿ ಈ ಒಂದು ಎಪಿಸೋಡ್ ಅಲ್ಲಿ ನೋಡಲಾಯಿತು. ನಿಮಗೆ ಗೊತ್ತಿರಬಹುದು, ಕಾಕ್ರೋಚು ಹಾಗೆ ರಾಶಿಕಾ ಮತ್ತೆ ಅಶ್ವಿನಿ 3 ಜನನು ಕೂತ್ಕೊಂಡು ಗಿಲ್ಲಿಯ ಬಗ್ಗೆ ಒಂದು ಕಮೆಂಟ್ ಅನ್ನ ಹೊಡಿತಾರೆ, ಅವನನ್ನ ಕಳಪೆ ಮಾಡಬೇಕು ಅಂತ ಹೇಳಿ. ಜೊತೆಗೆ ನಾಮಿನೇಷನ್ಗೆ ಕಾವ್ಯಳನ್ನ ನಾವು ಸೆಲೆಕ್ಟ್ ಮಾಡಲೇಬೇಕು, ಅವಳು ಎಲ್ಲೂ ಕೂಡ ಸಿಗಾಕೊಳ್ತಿಲ್ಲ ಅನ್ನೋದನ್ನು ಕೂಡ ಟಾರ್ಗೆಟ್ ಅನ್ನ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಒಂದು ಕಳಪೆಯ ವಿಚಾರ ಬಂದಾಗ ತುಂಬಾ ಜನ ಕಾಕ್ರೋಚ್ಗೆ ಕೊಟ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಒಂದು ಓಟಿಂದ ಮಾತ್ರ ಗಿಲ್ಲಿ ಅವರು ಇವತ್ತು ಕಳಪೆ ಆಗಿದ್ದಾರೆ. ಆ ಓಟು ಬಂದು ಚಂದ್ರಪ್ರಭಾ ಅವ್ರದ್ದು. ಸೊ ಚಂದ್ರಪ್ರಭಾ ಅವರು ಯಾವ ರೀತಿ 2 ತಲೆಯ ನಾಗರ ಹಾವಿನಂತೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತುಂಬಾ ವಿಷಕಾರಿ ಇದ್ದಾರೆ. ಇವರನ್ನ ಸ್ನೇಹಿತರಾಗಿ ಪಡೆಯೋದಕ್ಕಿಂತ ಇವರನ್ನ ಶತ್ರುವಾಗಿ ಪಡೆಯೋದೇ ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ. ಮನೆಯಲ್ಲಿ 10 ಜನ ಅಶ್ವಿನಿ ಅಂತಹ ಶತ್ರುಗಳಿದ್ರು, ಚಂದ್ರಣ್ಣನಂತಹ ಒಬ್ಬ ಸ್ನೇಹಿತ ಇದ್ರೆ ನಿಜಕ್ಕೂ ಕೂಡ ನಾವು ಮುಳುಗಿ ಹೋಗ್ತೀವಿ, ನಾವು ಸರ್ವನಾಶ ಆಗಿ ಹೋಗ್ತೀವಿ. ಯಾಕಂದ್ರೆ ಜೊತೆಗಿದ್ದೇ ಕೊಳ್ಳಿಡುವಂಥ ಕೆಲಸವನ್ನ ಚಂದ್ರಪ್ರಭಾ ಅವರು ಮಾಡಿದ್ದಾರೆ. ಸೊ ಮನೆಯಲ್ಲಿ ತುಂಬಾ ಜನರ ಕಳಪೆ ಆಟವನ್ನ ನೋಡಿದ್ರು ಕೂಡ ಗಿಲ್ಲಿಯನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ತಲೆಯಲ್ಲಿದೆ, ಗಿಲ್ಲಿ ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದಾನೆ, ನನ್ನ ಕಾಮಿಡಿಯನ್ನ ಅವನು ಮಾಡಿಕೊಂಡು ಅವನೆಲ್ಲೋ ಹೆಸರು ಮಾಡ್ಕೊಳ್ತಿದ್ದಾನೆ ಅಂತ ಹೇಳಿ ಚಂದ್ರಪ್ರಭಾನ್ಗೆ ಅನಿಸಿ ಅವರು ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಗ್ರೂಪ್ ಅನ್ನ ನಿಧಾನಕ್ಕೆ ಸೇರ್ಕೊಳ್ತಿದ್ದಾರೆ ಅಂತ ಹೇಳಿ ವೈಯಕ್ತಿಕವಾಗಿ ನನಗನ್ನಿಸ್ತು. ಅದರಲ್ಲೂ ಕೂಡ ಧ್ರುವಂತ್ ಅನ್ನೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರನ್ನ ಬಳಸ್ಕೊಂಡು ನೀನು ಫುಟೇಜ್ ತಗೋಬೇಡ ಅಂತ ಹೇಳಿ ಗಿಲ್ಲಿಗೆ ಹೇಳಿದಾಗ ನಿಜಕ್ಕೂ ಅದು ಸಿಕ್ಕಾಪಟ್ಟೆ ಹಾಸ್ಯಾಸ್ಪದವಾಗಿತ್ತು. ಯಾಕಂದ್ರೆ ಲೈವ್ ತೆಗೆದು ನೋಡಿದ್ರೆ ನೀವು ಬಿಗ್ ಬಾಸ್ ಅನ್ನ, ಅದರಲ್ಲಿ 99% ಕೇವಲ ಗಿಲ್ಲಿಯದೇ ಎಪಿಸೋಡ್ ಬರ್ತಾ ಇರುತ್ತೆ. ಅದರಲ್ಲೂ ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ಲೇ ಆಗುವಂತಹ 1.5 ಗಂಟೆ ಎಪಿಸೋಡಲ್ಲೂ ಕೂಡ 90% ಗಿಲ್ಲಿಯದೇ ಇರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡೇ ಇರುವಂಥ ಧ್ರುವಂತು ಅವನಿಂದ ಗಿಲ್ಲಿ ಫುಟೇಜ್ ತಗೊಂತಿದ್ದಾನೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾಗ ಜನರು ನಕ್ಕಿರ್ತಾರೆ. ಅದಕ್ಕೂ ಮೊದಲು ಈಗ ಧ್ರುವಂತ್ ತಿಳ್ಕೋಬೇಕು, ಗಿಲ್ಲಿಯನ್ನ ಹಿಡ್ಕೊಂಡು ಅವನು ಸ್ವಲ್ಪ ಕಾಣಿಸ್ಕೊಳ್ತಿದ್ದಾನೆ. ಈ ವಾರ ಕಿಚ್ಚನಿಂದ ಸ್ವಲ್ಪ ಹುಮ್ಮಸ್ಸು ಬರ್ಬೋದು ಅವರಿಗೆ, ಯಾಕಂದ್ರೆ ಸ್ವಲ್ಪ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರಿ ಅಂತ ಕಿಚ್ಚ ಅವ್ರಿಗೆ ಹೇಳ್ಬೋದು. ಅದನ್ನು ಬಿಟ್ರೆ ಯಾವುದೇ ರೀತಿಯಾದಂತಹ ನ್ಯಾಯವಾಗಿ ಅಥವಾ ಯಾವುದೇ ಒಂದು ಕಚಡ ಕೆಲಸ ಮಾಡದೆ ಏನು ಉತ್ತಮ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ, ತುಂಬಾ ದರಿದ್ರ ರೀತಿಯಲ್ಲಿ ಕಾಣಿಸ್ಕೊಂಡಿದ್ಯಾ. ಆದರೆ ಜನಗಳು ನಿನಗೆ ಉಗಿತಿರುವಂತಹ ಹೊರ್ತ ನೋಡ್ತಾ ಹೋದ್ರೆ, ಕಮೆಂಟ್ಗಳು ಓದ್ತಾ ಹೋದ್ರೆ, ನೀನು ಹೊರಗಡೆ ಬಂದೆ ಅಂದ್ರೆ ನೀನೇ ಅದನ್ನ ಕೇಳಿಸ್ಕೊಂಡು ಕಿವಿಗೆ ರಕ್ತ ಕೂಡ ಬರ್ಬೋದು. ಆ ರೀತಿಯಲ್ಲಿ ಉಗಿತೇ ಇದ್ದಾರೆ. ಇದೇ ರೀತಿ ಆಡಿದ್ರೆ ಆದಷ್ಟು ಬೇಗ ಮನೆಯಿಂದ ಆಚೆ ಬರ್ತೀಯ ಅಂತ ಹೇಳಿ ನನಗನ್ನಿಸ್ತು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ.